ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅನುದಿನವೂ ನಿನ್ನ ದಾರಿಗೆ ಬೆಳಕು ಎಂಬ ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ಆಲಿಸುತ್ತಾ ಆತ್ಮೀಕವಾಗಿ ಬೆಳವಣಿಗೆ ಹೊಂದುವುದರ ಜೊತೆಗೆ ನಮ್ಮ ಸೇವೆಯನ್ನೂ ಪ್ರೀತಿಸಿ ಪ್ರೋತ್ಸಾಹಿಸುತ್ತಿರುವ ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ತಿಳಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕಳೆದ ವಾರದಿಂದ ನಾವು ಯೆರೂಸಲೇಮಿನ 12 ಬಾಗಿಲುಗಳ ಕುರಿತು ಧ್ಯಾನ ಮಾಡುತ್ತಾ ಅದರಲ್ಲಿರುವ ಆತ್ಮೀಕ ಸತ್ಯಾಂಶಗಳನ್ನು ತಿಳಿದುಕೊಳ್ಳುತ್ತಾ ಇದ್ದೇವೆ. ಕಳೆದ ವಾರ ಮೊದಲನೇದಾಗಿ ಕುರಿ ಬಾಗಿಲಿನ ಕುರಿತು ಧ್ಯಾನ ಮಾಡುತ್ತಾ ಈ ಕುರಿ ಬಾಗಿಲು ರಕ್ಷಣೆಯ ಕುರಿತು ಮಾತಾಡುವಂಥದ್ದಾಗಿದೆ ಎಂಬುದನ್ನು ಆಲೋಚನೆ ಮಾಡುತ್ತಾ ಬಂದೆವು. ಈ ದಿನ ಓದಿರುವಂಥ ವಾಕ್ಯ ಭಾಗದಲ್ಲಿ ಯೆರೂಸಲೇಮಿನ 12 ಬಾಗಿಲುಗಳಲ್ಲಿ ನೆಹೆಮೀಯನು ದುರಸ್ತಿ ಮಾಡಿದ 2ನೇ ಬಾಗಿಲು ಮೀನು ಬಾಗಿಲು ಎಂಬುದಾಗಿ ಓದಿ ಕೇಳಿಸಿಕೊಂಡಿದ್ದೇವೆ. ಪ್ರಿಯರೇ, ಈ 2ನೇ ಬಾಗಿಲಿಗೆ ಮೀನು ಬಾಗಿಲು ಎಂಬುದಾಗಿ ಯಾಕೆ ನಾಮಕರಣ ಮಾಡಲಾಯಿತು, ಈ ಬಾಗಿಲಿನ ಉಪಯೋಗ ಏನು ಎಂಬುದಾಗಿ ಒಂದು ವೇಳೆ ನಾವು ಆಲೋಚನೆ ಮಾಡುವುದಾದರೆ, ಮೀನು ಹಿಡಿಯುವ ಬೆಸ್ತರು ಯೆರೂಸಲೇಮಿನ ಸುತ್ತಲೂ ಇರುವ ಕೆರೆ, ನದಿ, ಸಮುದ್ರಗಳಿಂದ ಮೀನುಗಳನ್ನು ಹಿಡಿದು ಆ ಮೀನುಗಳನ್ನು ಯೆರೂಸಲೇಮಿನ ಪಟ್ಟಣದಲ್ಲಿ ಮಾರಾಟ ಮಾಡುವುದಕ್ಕೋಸ್ಕರ ಈ ಮೀನು ಬಾಗಿಲಿನಿಂದಲೇ ಪಟ್ಟಣದೊಳಗೆ ಪ್ರವೇಶಿಸುತ್ತಾ ಇದ್ದರು. ಈ ಮೀನು ಬಾಗಿಲಿನ ಸಮೀಪದಲ್ಲಿಯೇ ಮೀನು ಮಾರಾಟ ಮಾಡುವ ಮಾರುಕಟ್ಟೆ ಇತ್ತು. ಆದ್ದರಿಂದಲೇ ಮೀನುಗಾರರು ತಾವು ಹಿಡಿದ ಮೀನುಗಳನ್ನು ಈ ಬಾಗಿಲಿನ ಮೂಲಕವಾಗಿಯೇ ಯೆರೂಸಲೇಮಿನ ಪಟ್ಟಣದೊಳಗೆ ಹೊತ್ತು ತರುತ್ತಿದ್ದರು. ಹಾಗಾದರೆ ಈ ಮೀನು ಬಾಗಿಲಿನ ಮೂಲಕ ನಾವು ಕಲಿತುಕೊಳ್ಳುವ ಆತ್ಮೀಕವಾದ ಪಾಠ ಏನು ಎಂಬುದಾಗಿ ಒಂದು ವೇಳೆ ನಾವು ಆಲೋಚಿಸುವುದಾದರೆ, ಕುರಿ ಬಾಗಿಲು ರಕ್ಷಣೆ ಹೊಂದುವುದಕ್ಕಾಗಿ ನಮ್ಮನ್ನು ಕರೆದರೆ, ಈ ಮೀನು ಬಾಗಿಲು ರಕ್ಷಣೆ ಹೊಂದಿರುವಂಥ ನಾವು ಸುವಾರ್ಥ ಸೇವೆ ಮಾಡಿ ಆತ್ಮಗಳನ್ನು ರಕ್ಷಿಸಬೇಕು ಎಂಬುದಾಗಿ ನಮ್ಮ ಜವಾಬ್ದಾರಿಕೆಯನ್ನು ಎತ್ತಿ ತೋರಿಸುವಂಥದ್ದಾಗಿದೆ. ಅಂದರೆ ಯೇಸು ಕ್ರಿಸ್ತನ ಶಿಲುಬೆಯ ಮರಣವನ್ನು ನಂಬುವುದರ ಮೂಲಕ ರಕ್ಷಣೆ ಹೊಂದಿರುವ ಪ್ರತಿಯೊಬ್ಬನೂ ಆ ಕ್ರಿಸ್ತನ ವಿಷಯವಾದ ಸುವಾರ್ತೆಯನ್ನು ಸಾರುವವನಾಗಿ ನಾಶನ ಮಾರ್ಗದಲ್ಲಿರುವ ಆತ್ಮಗಳನ್ನು ರಕ್ಷಿಸುವವನಾಗಬೇಕು ಎಂಬುದೇ. ಆದುದರಿಂದಲೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 19ನೇ ವಚನದಲ್ಲಿ ಗಲಿಲಾಯ ಸಮುದ್ರದಲ್ಲಿ ಮೀನು ಹಿಡಿಯುತ್ತಿದ್ದ ಪೇತ್ರನಿಗೂ ಅವನ ತಮ್ಮನಾದ ಆಂದ್ರೆಯನಿಗೂ, ನೀವು ನನ್ನ ಹಿಂದೆ ಬನ್ನಿರಿ, ನಾನು ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತರನಾಗಿ ಮಾಡುವೆನು ಎಂಬುದಾಗಿ ಕರೆಯುವುದನ್ನು ಗಮನಿಸುತ್ತೇವೆ. ಅದೇ ರೀತಿಯಾಗಿ ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 19ನೇ ವಚನದಲ್ಲಿ, ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆಜ್ಞಾಪಿಸಿರುವುದನ್ನು ಗಮನಿಸುತ್ತೇವೆ. ಪ್ರಿಯರೇ, ಈ ದಿನಗಳಲ್ಲಿ ಈ ಮಹಾ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸುತ್ತಿರುವ ವಿಶ್ವವಾಣಿ ಸೇವಾ ಸಂಸ್ಥೆಯು ಭಾರತ ದೇಶದಾದ್ಯಂತ 4700 ಪೂರ್ಣಾವಧಿ ಸೇವಕರ ಪರಿಶ್ರಮದಿಂದ 337 ಜಾತಿ ಜನಾಂಗದವರಿಗೆ ಸುವಾರ್ತೆಯನ್ನು ಸಾರುವುದರ ಮೂಲಕ ಲಕ್ಷಾಂತರ ಆತ್ಮಗಳನ್ನು ಬೆಂಕಿಯ ಬಾಯಿಂದ ತಪ್ಪಿಸಿ ನಿತ್ಯವಾದ ದೇವರ ರಾಜ್ಯದಲ್ಲಿ ಸೇರಿಸುವುದಕ್ಕೆ ಸಾಧ್ಯವಾಗಿದೆ. ಪ್ರಿಯರೇ, ನಿಮ್ಮೆಲ್ಲರ ಪ್ರಾರ್ಥನೆ, ಪ್ರೋತ್ಸಾಹ ಮತ್ತು ಕರ್ತನ ಮಹಾಕೃಪೆಯ ನಿಮಿತ್ತವೇ ಭಾರತ ದೇಶದಲ್ಲಿ ವಿಶ್ವವಾಣಿ ಸಂಸ್ಥೆಯು ಲಕ್ಷಾಂತರ ಆತ್ಮಗಳನ್ನು ಸಂಪಾದಿಸಿ ಸಾವಿರಾರು ಸಭೆಗಳನ್ನು ಸ್ಥಾಪಿಸಲು ಸಾಧ್ಯವಾಗಿದೆ. ಕರ್ತನು ಬರುವುದರೊಳಗೆ ನಾವು ಜೀವದಿಂದಿರುವವರೆಗೂ ನಾಶನ ಮಾರ್ಗದಲ್ಲಿರುವಂಥ ಅನೇಕರನ್ನ ಸುವಾರ್ತೆ ಎಂಬ ಬಲೆಯನ್ನು ಬೀಸಿ ಅವರನ್ನು ರಕ್ಷಿಸಿ ಈ ಮೀನು ಬಾಗಿಲಿನ ಮೂಲಕ ಶಾಶ್ವತವಾದ ಅಸ್ತಿವಾರವುಳ್ಳ ಪಟ್ಟಣ, ನೂತನ ಯೆರೂಸಲೇಮ್ ಪಟ್ಟಣಕ್ಕೆ ಕರೆತಂದು ಆತ್ಮಗಳ ಒಡೆಯನಾಗಿರುವ ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಡುವಂತವರಾಗೋಣ. ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ನಿನ್ನ ಅತಿ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತೇವೆ. ಹೌದು ಸ್ವಾಮಿ, ಆ ದಿನ ಮೀನು ಬಾಗಿಲಿನ ಮೂಲಕವಾಗಿ ಬೆಸ್ತರು ಹಿಡಿದಂಥ ಮೀನುಗಳನ್ನು ಯೆರೂಸಲೇಮಿನ ಪಟ್ಟಣಕ್ಕೆ ತಂದು ಮಾರಾಟ ಮಾಡುವ ಹಾಗೆ, ಕರ್ತನೇ, ನಿನ್ನ ಶಿಲುಬೆಯ ಮರಣದ ಮೂಲಕವಾಗಿ ರಕ್ಷಣೆ ಹೊಂದಿರುವಂಥ ಪ್ರತಿಯೊಬ್ಬನು ಸುವಾರ್ಥ ಸೇವೆ ಮಾಡುವಂಥವನಾಗಿ ನಾಶನ ಮಾರ್ಗದಲ್ಲಿರುವಂಥ ಜನರನ್ನ ರಕ್ಷಣೆಯ ಮಾರ್ಗಕ್ಕೆ ನಡೆಸಿ ನೂತನ ಯೆರೂಸಲೇಮ್ ಪಟ್ಟಣದಲ್ಲಿ ಅವರನ್ನು ಹೊತ್ತು ತರಬೇಕು ಎಂಬುದಾಗಿ ಈ ದಿನದ ವಾಕ್ಯದ ಮೂಲಕವಾಗಿ ಮಾತಾಡುತ್ತಾ ಬಂದಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಹೌದು ಕರ್ತನೆ, ಭಾರತ ದೇಶದಾದ್ಯಂತ ಸುವಾರ್ಥ ಸೇವೆಯಲ್ಲಿ ಪ್ರಯಾಸ ಪಡುತ್ತಿರುವಂಥ ಎಲ್ಲ ಸಭೆಗಳನ್ನು, ಸಂಘ ಸಂಸ್ಥೆಗಳನ್ನು, ಸೇವಕರನ್ನ
ಸೇವಕರನ್ನ, ವಿಶ್ವಾಸಿಗಳನ್ನ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ನಿನ್ನ ಮಹಾ ಆಜ್ಞೆಯನ್ನ ಶಿರಸ ವಹಿಸಿ ಪಾಲಿಸುತ್ತಿರುವಂತ ಪ್ರತಿಯೊಬ್ಬೊಬ್ಬರು ಆತ್ಮನ ಸುಗ್ಗಿಯನ್ನ ಕಾಣುವಂತ ಕೃಪೆಗೆ ನಡೆಸು ಎಂಬುದಾಗಿ ನಾವು ಬೇಡುವಂತವರಾಗಿದ್ದೇವೆ. ಈ ವಾಕ್ಯಗಳನ್ನು ಕೇಳಿಸಿಕೊಳ್ತಿರುವಂತ ಪ್ರತಿಯೊಬ್ಬೊಬ್ಬರನ್ನ ನೀನು ಆಶೀರ್ವಾದ ಮಾಡು. ಅವರಿದ್ದಂಥ ಸ್ಥಳಗಳಲ್ಲಿ ನಿನ್ನ ಸಾಕ್ಷಿಗಳಾಗಿ ಜೀವಿಸುತ್ತಾ ಅನೇಕರನ್ನ ರಕ್ಷಣೆಯ ಮಾರ್ಗಕ್ಕೆ ನಡೆಸುವಂತ, ಮನುಷ್ಯರನ್ನು ಹಿಡಿಯುವ ಬೆಸ್ತರಾಗುವಂತ ಕೃಪೆಗೆ ನಡೆಸು ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಈ ದಿನದ ನಮ್ಮ ಸೇವೆಯನ್ನ, ನಮ್ಮ ಸೇವಾ ಪ್ರಯಾಣಗಳನ್ನ, ನಮ್ಮ ಉದ್ದೇಶ ಆಲೋಚನೆಗಳನ್ನ ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೇ, ಆಮೇನ್.